ये डांस कैसा कर रहा है देखो. तुझे कैसे हिंदी कैसे आती है तुझे. ಫುಲ್ ಖುಷಿದಾಗಿದ್ದಾರೆ ಅವ್ರು. ನಾ ಸುಮ್ಮನೆ ಯಾಕೆ ನಿಂತೀನಿ, ಒಂದು ಫೋನ್ ಬಂದಿತ್ತು ಅಂತೇಳಿ ನಿಂತೀವಿ. ನಾವು ಹುಡುಗ ಎಲ್ಲಿಂದನೂ ಓಡಿ ಬಂದು ಅದಾಗನ ಮತ್ತಿಬ್ಬರು ಬಂದರು, ಅದಾಗನ ಮತ್ತೊಬ್ಬ ಬಂದ, ಅವ ಹಿಂದಿ ಮಾತಾಡಕತ್ತ. ನಮಗೆ ಮರಾಠಿ ಬರ್ತಿದ್ದು ಬರಂಗಿಲ್ಲ ಅಂತ ಇಲ್ಲ. ಮರಾಠಿ ನಮ್ಮ ಸಹಭಾಷೆ, ಅದು ನಮ್ಮ ಜೊತೆನೇ ಬೆಳೆದಿರುವಂಥ ಭಾಷೆ. ಯಾಕಂದ್ರೆ ನಾವು ಹುಟ್ಟಿದ ಊರು, ಆಮೇಲೆ ನಾ ಇದ್ದಂತಹ ಮನೆ ಎಲ್ಲ ನಾವು ಮತ್ತು ಮರಾಠಿಯವರು ಎಲ್ಲ ಕೂಡೇ ಇರ್ತೀವಿ. ಬಟ್ ಅವಾಗ ಕ್ಲ್ಯಾಶ್ ಆಗ್ತಿರ್ತಾವೆ. ನಮ್ಗೆ ಯಾವತ್ತು ಮರಾಠಿ ಏನು ಮಾತಾಡ್ತಾರಲ್ರಿ ಅವ್ರ ಮ್ಯಾಗ ಯಾವತ್ತೂ ನಮಗೆ ದ್ವೇಷ ಇಲ್ಲ. ಅವ್ರು ಮಾಡ್ತಿರೋ ಆಚಾರ ವಿಚಾರ ಅದ್ರ ಯಾವ್ದ್ರ ಮ್ಯಾಗೂ ನಮಗೆ ದ್ವೇಷ ಇಲ್ಲ. ಬಟ್ ಯಾವಾಗ ಕನ್ನಡವನ್ನು ಮರಾಠಿಗರು ಮರಿತಾರಲ್ಲ, ಮರಾಠಿಗರು ಅಂದರೆ ಎಲ್ಲ ಮರಾಠಿಗರು ಮರೆಯಂಗಿಲ್ಲ, ಕೆಲವೊಂದಿಷ್ಟು ಜನ ಮರಾಠಿಗರು ನಮಗೆಲ್ಲ ಮರಾಠಿನೇ ಬೇಕು. ಅದೆಂಗೆ ಆಗಾಗ್ತೈತಿ. ನಾವಿರೋದು ಕರ್ನಾಟಕ ಒಳಗೆ, ಈಗ ತಿನ್ನೋ ಅನ್ನ ಕನ್ನಡದಿಂದ, ಆಮೇಲೆ ಮನೆಯೊಳಗೆ ರೇಷನ್ ಬರ್ತಿರೋದು ಕರ್ನಾಟಕದ್ದು, ಮನೆಯೊಳಗೆ ಬಲ್ಬ್ ಹತ್ತಿರೋದು ಕರ್ನಾಟಕದ. ಸೊ ಎಲ್ಲನೂ ಕರ್ನಾಟಕದ ಇರುವಾಗ ದುಡಿತಾ ಇರೋದು ಕರ್ನಾಟಕದ, ಮಲಗ್ತಾ ಇರೋದು ಕರ್ನಾಟಕದ, ಎಲ್ಲನೂ ಕರ್ನಾಟಕದ ಇರುವಾಗ ಕನ್ನಡಿಗರ ಜೊತೆ ಆರಾಮಾಗಿ ಬಾಡಲ್ಲ. ಯಾಕೆ ನಾವು ಮರಾಠಿನ ಮುಂದೆ ಮಾಡ್ತೀನಿ ಅಂಥೇಳಿ ಮರಾಠಿ ಮುಂದೆ ಮಾಡಿ ಕನ್ನಡಿಗರನ್ನು ವಿರೋಧ ಮಾಡ್ಕೊಳ್ಳೋದು ಇಲ್ಲ. ನಾವೆಲ್ಲರೂ ಚಂದ ಬಾಳಾಕತ್ತೇವೆ ಅವ್ರ ಜೊತೆ. ಬಟ್ ಬರೀ ಮರಾಠಿನೇ ಇಟ್ಕೊಂಡು ನಾವು ಬಾಳ್ತೀವಿ ಅಂದ್ರೆ ಹೆಂಗೆ ರೀ. ಕರ್ನಾಟಕದಾಗ ನಮಗೂ ಕನ್ನಡ ಅಂದ್ರೆ ಭಾಳ ಹೆಮ್ಮೆ ಅಲ್ಲ. ನಾವು ಅವಾಗ ಹೆಂಗೆ ಗಪ್ಪಿರಾಕಾಗ್ತೈತಿ, ನಮಗಂತೂ ಆಗಂಗಿಲ್ಲ. ಮತ್ತೊಂದಂದ್ರೆ ಇವಾಗ ಗಡಿಂಗ್ಲಸ್ ನಮ್ಮಿಂದ ಕೇವಲ 15 ಕಿಲೋಮೀಟ್ರು, ಇಲ್ಲ ನಮ್ಮ ಮಹಾರಾಷ್ಟ್ರಕ್ಕೂ ಮತ್ತು ನಮಗೆ ಬಾರ್ಡರ್ ಇರೋದು ಓನ್ಲಿ 2 ಕಿಲೋಮೀಟರ್ಸ್. ಈಗ 2 ಕಿಲೋಮೀಟರ್ ಆಚೆ ಕಡೆ ಹೋಗಿ ನಾವು ಕನ್ನಡ ಬೋರ್ಡ್ ಹಚ್ಚಿರ ಅವ್ರು ಸುಮ್ಮಿರ್ತಾರೇನ? ಇಲ್ಲಲ್ಲ. ಎಲ್ಲ ಕನ್ನಡಮಯವಾಗೇ ಇರಲಿ ಅಂತ ಅಂದ್ರೆ ನಾವು ಗಡಿಂಗ್ಲಸ್ದಾಗೆಲ್ಲ ಬೋರ್ಡ್ ಹಚ್ಚಿರ ಅಲ್ಲಿಯವ್ರು ಬಿಡ್ತಾರೇನ? ಇಲ್ಲಲ್ಲ. ಮತ್ತು ಆಲ್ಮೋಸ್ಟ್ ನೀವು ನೋಡ್ರಿ, ಮಹಾರಾಷ್ಟ್ರ ಒಳಗೆ ಮರಾಠಿ ಬಿಟ್ಟರೆ ಇಂಗ್ಲೀಷು ಯೂಸ್ ಮಾಡೋಂಗಿಲ್ಲ ಅವರ. ಅಷ್ಟೊಂದು ಅವರಿಗೆ ಗರ್ವ ಐತಿ ಮರಾಠಿ ಮೇಲೆ. ಮತ್ತು ನಾವು ಕರ್ನಾಟಕದವರಾಗಿ ನಮಗೆ ಹೆಮ್ಮೆ ಇರಬಾರ್ದೇನ? ಸೊ ಹಾಗಾಗಿ ನಾವು ಕನ್ನಡಿಗರಾಗಿ ನಾವು ಕನ್ನಡವನ್ನು ಕಲಿತ, ಕನ್ನಡವನ್ನು ಮನಸ್ಸಲ್ಲೆಲ್ಲ ತುಂಬಿಕೊಂಡು ನಾವು ಕನ್ನಡನೇ ಮಾತಾಡೋರು. ನಮಗೆ ನಮ್ಮ ರಾಜ್ಯ ಒಳಗೆ ಕನ್ನಡನ ಆಡಳಿತ ಭಾಷೆ ಆಗಿರಬೇಕು ಅಷ್ಟೇ.